ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಮೈಸೂರಿನ ಒಂದು ಅತಿ ಅಪರೂಪದ ಅಚ್ಚರಿ ಹುಟ್ಟಿಸುವ ಶಿವಾಲಯಕ್ಕೆ. ಇಲ್ಲಿ ಶಿವಲಿಂಗ ನೆಲದ ಒಳಗೆ ಹುದುಗಿದೆ. ವರ್ಷದಿಂದ ವರ್ಷಕ್ಕೆ ಲಿಂಗದ ಎತ್ತರ ಹೆಚ್ಚಾಗುತ್ತಿದ್ದಂತೆಯೇ ವಿಜ್ಞಾನಕ್ಕೂ ಉತ್ತರ ಸಿಗದಂತಹ ಪವಾಡಗಳು ಇಲ್ಲಿ ನಡೆಯುತ್ತಿವೆ. ನಂಬಿಕೆಯ ಶಕ್ತಿ, ಭಕ್ತಿಯ ಮಹಿಮೆ ಎಲ್ಲವೂ ಒಂದೇ ಸ್ಥಳದಲ್ಲಿದೆ. ಈ ದೇವಸ್ಥಾನವನ್ನು ಒಮ್ಮೆ ನೋಡಿದರೆ ಇದು ನಿಜವಾಗಲೂ ಪವಾಡವೇನಾ ಎಂದು ಪ್ರತಿಯೊಬ್ಬ ಭಕ್ತನಿಗೂ ಅನುಮಾನ ಬರುವುದಂತೂ ಖಚಿತ. ಈ ವಿಡಿಯೋ ನಿಮಗೆ ಅರ್ಥ ಆಗ್ಬೇಕಂದ್ರೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ತಲಕಾಡಿನ ಪಾತಾಳೇಶ್ವರ ದೇವಾಲಯವು ಕಾವೇರಿ ನದಿಯ ತೀರದಲ್ಲಿದ್ದು ಶೈವ ಪಂಚಲಿಂಗ ಕ್ಷೇತ್ರಗಳಲ್ಲಿ ಪ್ರಮುಖವಾದದ್ದು. ಲಿಂಗವು ಬಣ್ಣ ಬದಲಿಸುವ ವಿಶೇಷತೆಯನ್ನು ಹೊಂದಿದೆ. ಮೈಸೂರು ಜಿಲ್ಲೆಯ ತಲಕಾಡು ಕಾವೇರಿ ನದಿಯ ತೀರದಲ್ಲಿರುವ ಪುರಾತನ ಪೌರಾಣಿಕ ಕ್ಷೇತ್ರಗಳಲ್ಲಿ ಒಂದು. ಈ ಪವಿತ್ರ ಸ್ಥಳವು ಶೈವ ಪಂಚಲಿಂಗ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಪಾತಾಳೇಶ್ವರ ದೇವಾಲಯ. ಪಾತಾಳೇಶ್ವರ ದೇವಾಲಯವು ತಲಕಾಡಿನಲ್ಲಿರುವ 5 ಲಿಂಗಗಳೊಂದು. ಪಾತಾಳೇಶ್ವರ, ಮರುಳೇಶ್ವರ, ಅರ್ಕೇಶ್ವರ, ವೈದ್ಯೇಶ್ವರ ಮತ್ತು ಮಲ್ಲಿಕಾರ್ಜುನ. ಇವುಗಳಲ್ಲಿ ಪಾತಾಳೇಶ್ವರ ಲಿಂಗವು ಅತ್ಯಂತ ಪೌರಾಣಿಕ ಮಹತ್ವ ಹೊಂದಿದೆ. ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ಸಂಗತಿಗಳು ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಯಿಸಬಹುದು. ಶಿವಲಿಂಗ ಎಂದರೆ ಕೇವಲ ಕಲ್ಲಿನ ರೂಪವಲ್ಲ ಸ್ನೇಹಿತರೆ, ಅದು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತ. ಪುರಾಣಗಳಲ್ಲಿ ಹೇಳುವಂತೆ ಶಿವನ ರೂಪವಿಲ್ಲದವನು, ಆದರೆ ಲಿಂಗ ರೂಪದಲ್ಲಿ ಅವನ ಸಂಪೂರ್ಣ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸುತ್ತಾನೆ. ಭೂಮಿ, ಪರ್ವತ, ಲಿಂಗ, ಶಿವ ಈ ಎರಡರ ಸಂಯೋಗವೇ ಸೃಷ್ಟಿ. ಅದಕ್ಕಾಗಿ ನೆಲದೊಳಗೆ ಹುದುಗಿರುವ ಲಿಂಗ, ಭೂಮಾತೆಯ ಗರ್ಭದಲ್ಲಿರುವ ಶಿವಶಕ್ತಿ ಈ ಎರಡರ ಸಂಯೋಗವೇ ಸೃಷ್ಟಿ. ಅದಕ್ಕಾಗಿ ನೆಲದೊಳಗೆ ಹುದುಗಿರುವ ಲಿಂಗ, ಭೂಮಾತೆಯ ಗರ್ಭದಲ್ಲಿರುವ ಶಿವಶಕ್ತಿ ಎಂದು ನಂಬಲಾಗಿದೆ. ಮೈಸೂರಿನ ಹೊರವಲಯದಲ್ಲಿರುವ ಈ ಶಿವಾಲಯ ಅನೇಕ ವರ್ಷಗಳ ಹಿಂದೆಯೇ ಸ್ಥಾಪನೆಯಾಗಿದೆ ಎಂದು ಹೇಳುತ್ತಾರೆ. ಒಮ್ಮೆ ರೈತನು ತನ್ನ ಜಮೀನಲ್ಲಿ ಉಳುಮೆ ಮಾಡುತ್ತಿರುವಾಗ ಹಗಲೇ ಏನು ಗಟ್ಟಿಯಾದ ವಸ್ತುವಿಗೆ ತಾಕಿದಂತೆ ಅದನ್ನು ತೆಗೆದು ನೋಡಿದಾಗ ಅಲ್ಲಿ ಕಾಣಿಸಿಕೊಂಡಿದ್ದು ಶಿವಲಿಂಗ. ಆಶ್ಚರ್ಯ ಅಂದರೆ ಎಷ್ಟು ತೋಡಿದರೂ ಲಿಂಗ ಸಂಪೂರ್ಣವಾಗಿ ಹೊರಬರಲಿಲ್ಲ. ನೆಲದೊಳಗೆ ಅದು ಆಳವಾಗಿ ಹುದುಗಿತ್ತು, ಮೇಲ್ಭಾಗ ಮಾತ್ರ ಕಾಣಿಸಿತ್ತು. ಅದೇ ಆ ದಿನ ರಾತ್ರಿ ರೈತನಿಗೆ ಸ್ವಪ್ನದಲ್ಲಿ ಮಹಾದೇವ ಪ್ರತ್ಯಕ್ಷನಾಗಿ ನನ್ನನ್ನು ಇಲ್ಲಿ ಹಾಗೆಯೇ ಇರಿಸು ಎಂದು ಆದೇಶ ನೀಡಿದನಂತೆ. ಇಲ್ಲಿನ ಅತಿ ಹೆಚ್ಚು ದೊಡ್ಡ ಆಶ್ಚರ್ಯ ಏನೆಂದರೆ ಶಿವಲಿಂಗದ ಎತ್ತರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದಂತೆಯೇ ಪ್ರತಿ ವರ್ಷ ಮಹಾಶಿವರಾತ್ರಿ ಅಥವಾ ವಿಶೇಷ ಪೂಜೆ ಸಮಯದಲ್ಲಿ ಅರ್ಚಕರು ಅಳತೆ ಮಾಡಿದಾಗ ಹಿಂದಿನ ವರ್ಷಗಿಂತಲೂ ಸ್ವಲ್ಪ ಹೆಚ್ಚಾಗಿ ಕಾಣಿಸುತ್ತದಂತೆ. ಇದು ಭಕ್ತಿಯ ಭ್ರಮೆಯೇ ಅಥವಾ ಪ್ರಕೃತಿಯ ಆಟವೇ ಅಥವಾ ನಿಜವಾದ ದೈವಿಕ ಪವಾಡವೇ? ವೈಜ್ಞಾನಿಗಳು ಕೂಡ ಇಲ್ಲಿ ಒಂದು ಪರಿಶೀಲನೆ ನಡೆಸಿದರೂ ಸ್ಪಷ್ಟ ಉತ್ತರ ಯಾರಿಗೂ ಸಿಗಲಿಲ್ಲ. ಇಲ್ಲಿ ಬರುವ ಭಕ್ತರು ಹೇಳುವ ಅನುಭವಗಳು ನಿಜಕ್ಕೂ ರೋಮಾಂಚನ ಉಂಟು ಮಾಡುತ್ತವೆ. ದೇವಾಲಯದ ವಿಶಿಷ್ಟತೆ ಎಂದರೆ ಇದು ಮರಳಿನಡಿ ಸುಮಾರು 100 ವರ್ಷಗಳ ಕಾಲ ಮುಚ್ಚಿ ಹೋಗಿದ್ದರು ಇಂದಿಗೂ ಅದ್ಭುತವಾಗಿ ಅಸ್ತಿತ್ವದಲ್ಲಿದೆ. ಕಾಲ ಕಾಲಕ್ಕೆ ಕಾವೇರಿ ನದಿಯ ಪ್ರವಾಹ ಈ ದೇವಾಲಯ ಸಂಪೂರ್ಣವಾಗಿ ಮರಳಿನಡಿಗೆ ಹೋಗಿತ್ತು. ಬಳಿಕ ಧಾರ್ಮಿಕ ಪುನರ್ಜೀವನದ ಭಾಗಗಳಾಗಿ ಈ ದೇವಾಲಯವನ್ನು ಮರಳಿನಿಂದ ತೆರವುಗೊಳಿಸಿ ಪುನಃ ಭಕ್ತರ ದರ್ಶನಕ್ಕೆ ತೆರೆದಿದ್ದಾರೆ. 3 ಕಾಲದಲ್ಲಿ 3 ಬಣ್ಣ ಬದಲಿಸೋ ಲಿಂಗವಿದು. ದೇವಾಲಯದ ಗರ್ಭಗುಡಿಯೊಳಗೆ ಪಾತಾಳೇಶ್ವರ ಲಿಂಗವು ನೆಲಮಟ್ಟಕ್ಕಿಂತ ಕೆಳಗಿರುವ ಕಾರಣದಿಂದ ಪಾತಾಳೇಶ್ವರ ಎಂಬ ಹೆಸರನ್ನು ಪಡೆದಿದೆ. ಇದು ಶಿವನ ಪಾತಾಳ ರೂಪದ ಪ್ರತ್ಯೇಕವಾಗಿದೆ ಹಾಗೂ ಭಕ್ತರಿಗೆ ಅಪಾರ ಭಕ್ತಿ ಭಾವವನ್ನು ಉಂಟು ಮಾಡುತ್ತದೆ. ಲಿಂಗದಲ್ಲಿ ಬಣ್ಣ ಬದಲಾವಣೆಗೊಳ್ಳುತ್ತಿರುತ್ತದೆ. ಬೆಳಿಗ್ಗೆ ಬಿಳಿಯ ಬಣ್ಣ, ಮಧ್ಯಾಹ್ನ ವೇಳೆಯಲ್ಲಿ ಕಂದು ಬಣ್ಣಕ್ಕೆ ಬರುತ್ತದೆ ಹಾಗೂ ಸುತ್ತಲೂ ಹಾವಿನ ಮಾದರಿಯಲ್ಲಿ ಗೋಡೆ ನಿರ್ಮಾಣಗೊಂಡಿದೆ ಹಾಗೂ ಇಲ್ಲಿ ನಾಗದೋಷ ಪರಿಹಾರಕ್ಕೆ ಸೂಕ್ತವಾದ ಸ್ಥಳವೆಂದು ಹೇಳಬಹುದು. ಪ್ರತಿ ವರ್ಷ ಶೈವರ ಪಂಚಲಿಂಗ ದರ್ಶನ ಮಹೋತ್ಸವದ ವೇಳೆ ಸಾವಿರಾರು ಭಕ್ತರು ಈ ಪಾತಾಳೇಶ್ವರ ದೇವಾಲಯಕ್ಕೆ ಆಗಮಿಸಿ ಶಿವನ ದರ್ಶನ ಮಾಡುತ್ತಾರೆ. ತಲಕಾಡಿನ ಇತಿಹಾಸವು ಗಂಗಾ, ಚೋಳ, ಹೊಯ್ಸಳ ಹಾಗೂ ವಿಜಯನಗರ ರಾಜ್ಯಗಳ ಕಾಲದಿಂದಲೂ ಸಂಬಂಧ ಹೊಂದಿದ್ದು ಈ ದೇವಾಲಯಗಳು ಅವರ ಕಾಲದ ಶೈಲಿಯಲ್ಲಿ ನಿರ್ಮಾಣಗೊಂಡಿವೆ ಮತ್ತು ವಾಸ್ತುಶಿಲ್ಪದ ಜೀವಂತ ನಿದರ್ಶನವಾಗಿವೆ. ಇಲ್ಲಿ ಬರುವ ಭಕ್ತರು ಹೇಳುವ ಅನುಭವಗಳು ನಿಜಕ್ಕೂ ರೋಮಾಂಚನ ಉಂಟು ಮಾಡುತ್ತವೆ. ಸಂತಾನ ಭಾಗ್ಯ ದೊರೆಯುವವರು, ವರ್ಷಗಳಿಂದ ಇದ್ದ ರೋಗ ಗುಣಮುಖರಾಗುವವರು, ಆರ್ಥಿಕ ಸಂಕಷ್ಟದಿಂದ ಹೊರಬಂದವರು, ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಎನ್ನುವವರು. ಒಬ್ಬ ಭಕ್ತನ ಮಾತು, ನಾನು ಇಲ್ಲಿ ಕೇವಲ ನಂಬಿಕೆಯಿಂದ ಬಂದರೆ ಆದರೆ ಶಿವ ನನ್ನ ಬದುಕನ್ನೇ ಬದಲಾಯಿಸಿದ ಎಂದು ಹೇಳುವವರು. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುವ ಪೂಜೆಗಳು, ಅಭಿಷೇಕ, ನೆಲದೊಳಗಿನ ಲಿಂಗಕ್ಕೆ ವಿಶೇಷ ವಿಧಾನ,
ಮಹಾಶಿವರಾತ್ರಿ ಪೂಜೆ, ಸೋಮವಾರದ ಪ್ರದಕ್ಷಿಣೆ, ನಿಶಬ್ದ ಧ್ಯಾನ ಸೇವೆ. ಇಲ್ಲಿ ಒಂದು ನಂಬಿಕೆ ಇದೆ, ಮೌನವಾಗಿ ಲಿಂಗದ ಮುಂದೆ ಕುಳಿತು ಪ್ರಾರ್ಥಿಸಿದರೆ ಶಿವನು ನಿಮ್ಮ ಮನದ ಮಾತನ್ನು ಕೇಳುತ್ತಾನೆ. ಶಿವನ ವಿಷಯದಲ್ಲಿ ಲಾಜಿಕ್ ಕೆಲಸ ಮಾಡೋದಿಲ್ಲ ಸ್ನೇಹಿತರೆ, ಇಲ್ಲಿ ಕೆಲಸ ಮಾಡೋದು ನಂಬಿಕೆ. ಕೊನೆಯ ಸಂದೇಶ ಏನೆಂದರೆ, ಈ ಪವಾಡದ ಶಿವಾಲಯ ನಿಮಗೆ ಹೇಳೋ ಪಾಠ ಏನೆಂದರೆ, ಎಲ್ಲವನ್ನು ಕಣ್ಣಿಗೆ ಕಾಣುವುದರಿಂದಲೇ ಅಳೆಯಬೇಡಿ. ಕೆಲ ಶಕ್ತಿಗಳು ಅನುಭವಕ್ಕೆ ಮಾತ್ರ ಸಿಗುತ್ತವೆ. ಭೂಮಿಯೊಳಗೂ ದೇವರ ನೆಲೆಸಿರುತ್ತಾನೆ, ನಿಮ್ಮ ಹೃದಯದೊಳಗೂ ಶಿವನು ಇದ್ದಾನೆ. ನಂಬಿಕೆ ಇದ್ದರೆ ಅಸಾಧ್ಯ ಎನ್ನುವುದೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.